ಈ ಬುರುಡೆ ಗ್ಯಾಂಗ್ನ ವಿಚಾರದಲ್ಲಿ ಈಗ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಕೆಲವರಿಗೆ ನಡುಕ ಶುರುವಾಗಿದೆ. ಏನು ಬಿಲ್ಡಪ್ ಕೊಟ್ಟಿದ್ರು ಬಂದುಬಿಟ್ಟು ಏನು ಫುಲ್ ಧೈರ್ಯದಲ್ಲಿ ಮಾತನಾಡ್ತಾ ಇದ್ದಂತರು ಇವಾಗ ಠುಸ್ ಪಟಾಕಿ. ಯಾಕೆ ಅಂತಂದರೆ ಅವರ ಕುಟುಂಬವನ್ನೇ ಈಗ ವಿಚಾರಣೆ ಕರೆಸಕ್ಕೆ ಶುರು ಮಾಡಿದ ನಂತರ ಶುರುವಾಗಿದೆ ಭಯ, ನಡುಕ. ಹಾಗಿದ್ದಾಗ ಶುರುವಾಗಿರೋ ನಡುಕ ಯಾರಿಗೆ? ಎಸ್ಐಟಿ ವಿಚಾರಣೆಗೆ ಈಗ ಜಯಂತ್ ಕುಟುಂಬ ಹಾಜರಾಗಿರೋದು. ಜಯಂತ್ ಮಗಳು ಹಾಗೂ ಪತ್ನಿಯ ವಿಚಾರಣೆಗೆ ಈಗ ಕರೆದಿದ್ದಾರೆ. ಅತ್ತ ಯೂಟ್ಯೂಬರ್ ಸಂತೋಷ್ಗೆ ಈಗ ಎಸ್ಐಟಿ ವಿಚಾರಣೆಯ ಬಿಸಿ ತಟ್ತಾ ಇದೆ. ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇರೋದು. ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತಾ ಈ ಕೇಸ್ನಲ್ಲಿ ಇವರ ಬೆಳವಣಿಗೆ ಅಂತಂದ್ರೆ ಇಲ್ಲ. ಯಾಕೆ ಅಂತಂದ್ರೆ ಬುರುಡೆಯನ್ನ ತಂದಿಟ್ಕೊಂಡಿದ್ದು ಜಯಂತ್ ತನ್ನ ಮನೆಯಲ್ಲಿ, ಜೊತೆಗೆ ಈ ಚಿನ್ನಯ್ಯನನ್ನ ಕರ್ಕೊಂಡೋಗಿದ್ದು ಮನೆಗೆ. ಜಯಂತ್ ಆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಏನಾಯ್ತು ಏನಿಲ್ಲ ಅನ್ನುವಂಥದ್ದನ್ನ ಅಷ್ಟೇ ವಿಚಾರಣೆಯನ್ನ ಮಾಡ್ತಾರೆ. ಜೊತೆಗೆ ಅವರ ಮನೆಗೂ ಕೂಡ ಹೋಗಿ SIT ಅವರು ವಿಚಾರಣೆಯನ್ನ ನಡೆಸಿದ್ರು, ಸ್ಥಳ ಮಹಜರನ್ನ ಕೂಡ ಮಾಡಿದ್ರು. ಕಾರಣ ಆ ಬುರುಡೆ ಆ ಬುರುಡೆಯನ್ನ ಇಟ್ಕೊಂಡು ಬಂದಂತ ಈ ಬುರುಡೆ ಮ್ಯಾನ್ನ ಸ್ಟೋರಿ ರಿವೀಲ್ ಆಗುವಂಥದ್ದೇ ಜಯಂತ್ ಮನೆಯಿಂದ ಅಂತ ಹೇಳಿ. ಅದಾದ ನಂತರ ಇನ್ನುಳಿದಂಥ ವಿಚಾರಗಳು ಬರುತ್ತೆ. ಸುಪ್ರೀಂ ಕೋರ್ಟಿಗೂ ಕೂಡ ಹೋಗುವಂಥ ಸಂದರ್ಭದಲ್ಲಿ ಬುರುಡೆಯನ್ನ ಜಯಂತ್ ಮನೆಯಲ್ಲೇ ಇಟ್ಕೊಳ್ಳಲಾಗಿತ್ತು ಅಂತ ಹೇಳಿದ್ರು. ಅಲ್ಲಿಂದನೇ ಈ ಎಲ್ಲ ಫೋಟೋಗಳನ್ನು ಕೂಡ ತೆಗೆದು ತದನಂತರ ಸುಪ್ರೀಂ ಕೋರ್ಟಿಗೆ ಹೋಗಲಾಗಿತ್ತು ಅಂತ ಹೇಳಿ. ಸೊ ಈಗ ತನಿಖೆ ಚುರುಕುಗೊಳ್ಳುತ್ತಾ ಇದೆ. ಈ ಪ್ರಕರಣದಲ್ಲಿ ಚುರುಕು ಆಗೋದಲ್ಲ, ಈ ಪ್ರಕರಣ ಈಗ SIT ತನಿಖೆನೇ ಎಂಡ್ ಆಗಬೇಕಾಗಿರೋದು. ಹಾಗಾಗಿ ಬೇಗ ಮುಕ್ತಾಯ ಮಾಡಿ ಅಂತ ಬೇರೆ ಸರ್ಕಾರ ಹೇಳಿದೆ. ಹಾಗಾಗಿ ಈಗ SIT ತನಿಖೆ ಚುರುಕು ಅಂತಿದ್ದಾರೆ. ಕೊನೆ ಹಂತಕ್ಕೆ ಬಂದು ತಲುಪಿದೆ. ಈಗ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ PDO ಹಾಗೂ ಸಿಬ್ಬಂದಿಯ ವಿಚಾರಣೆಯನ್ನ ಇದರಲ್ಲಿ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಸಿಬ್ಬಂದಿಯ ವಿಚಾರಣೆಯನ್ನ ಮಾಡ್ತಾ ಇರೋದು. ತಲೆಬುರುಡೆ ಪ್ರಕರಣದ ಬಗ್ಗೆ ವಿಚಾರಣೆಯನ್ನ SIT ಅವರು ನಡೆಸ್ತಾ ಇರೋದು. ಯಾಕೆ ಅಂತಂದ್ರೆ ಧರ್ಮಸ್ಥಳದ ನೇತ್ರಾವತಿ ನದಿ ಸ್ನಾನಘಟ್ಟದ ಜಾಗಗಳಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರೆ, ಅಥವಾ ಸುತ್ತಮುತ್ತಲು ಯಾರಾದರೂ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರೆ ಅವ್ರಿಗೆ ನಂಬಿಕೆ ಇರೋದೇನು ಅಂತಂದ್ರೆ ಧರ್ಮಸ್ಥಳದೊಳಗೆ ನಾವು ಜೀವವನ್ನ ಬಿಟ್ಟರೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಅನೇಕರು ಧರ್ಮಸ್ಥಳಕ್ಕೆ ಬಂದು ಆ ರೀತಿಯಾಗಿ ಮಾಡ್ತಾರೆ. ಯಾಕಂದ್ರೆ ಮಂಜುನಾಥನ ಸನ್ನಿಧಿ ಅಂತ ಹೇಳಿ. ಕಾಶಿಯಲ್ಲೂ ಕೂಡ ಹೀಗೆ ಇರುತ್ತೆ. ವಿಶ್ವನಾಥ ಶಿವನ ದೇಗುಲಗಳು ಎಲ್ಲಿರುತ್ತೋ ಅಲ್ಲಿ ಈ ರೀತಿಯಾಗಿ ಮೋಕ್ಷವನ್ನು ಪಡ್ಕೊಳ್ತೀವಿ ಅನ್ನುವಂಥ ನಂಬಿಕೆ. ಅದು ಸ್ಪೆಷಲಿ ಧರ್ಮಸ್ಥಳ ಮತ್ತು ಕಾಶಿಯಲ್ಲಿ ಹೆಚ್ಚಿನ ರೀತಿಯಲ್ಲೇ ಇದೆ. ಸೊ ಹಾಗಾಗಿ ಈ PDO ಅವರಿಗೆ ಮತ್ತು ಆ ಸಾವನ್ನಪ್ಪಿದಂಥವರ ಅಂತ್ಯಕ್ರಿಯೆ ಎಲ್ಲಿ ಮಾಡ್ತಾ ಇದ್ರಿ, ಹೇಗೆ ಅನ್ನುವಂಥದ್ದನ್ನು ಕೇಳಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಮಂಗಳೂರು ಪ್ರತಿನಿಧಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಇಷ್ಟು ದಿನ ಆದ ನಂತರ ಗ್ರಾಮ ಪಂಚಾಯಿತಿಯ PDOಗಳನ್ನು ಕರಿಬೇಕಾದಂಥ ಪರಿಸ್ಥಿತಿ ಬಂದು ಒದಗ್ತಾ ಅಂತ? ಇಲ್ಲ ಅರುಣ್, ಆರಂಭದ ದಿನಗಳಿಂದಲೂ ತನಿಖೆಯನ್ನು ಮುಂದುವರಿಸಿರುವಂಥ SIT ಪದೇ SIT ಈ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಾಗಿರ್ಬೋದು, PD ಆಗಿರ್ಬೋದು, ಮಾಜಿ ಅಧ್ಯಕ್ಷರುಗಳಾಗಿರ್ಬೋದು, ಆ ಸಂದರ್ಭದಲ್ಲಿದ್ದಂಥ PDOಗಳಾಗಿರ್ಬೋದು, ಎಲ್ಲರನ್ನ ಕರೆಸಿ ಒಂದೊಂದೇ ರೀತಿಯಾದಂಥ ವಿಚಾರಣೆಗಳನ್ನು ಮಾಡ್ತಾ ಇರುವಂಥದ್ದು. ಈಗ ಅದರ ಭಾಗವಾಗಿ ಮುಂದುವರೆದಿರುವಂಥದ್ದು. ಅಲ್ಲಿ ಆ ಸಂದರ್ಭದಲ್ಲಿ ಅಂದರೆ ಆತ ಹೇಳಿರುವಂಥ ಸಂದರ್ಭಗಳೇನಿತ್ತು ಆ ಸಂದರ್ಭಗಳಲ್ಲಿ ಹೂತಾಕಿರುವಂಥ ಪ್ರಕರಣಗಳು ಯಾವುದಾದ್ರಿದ್ರೆ ಅದು ಯಾವ ಕಾರಣಕ್ಕಾಗಿ ಎಲ್ಲಿ ಅದನ್ನು ಹೂತಾಕಿದ್ದೀರಾ ಅನ್ನುವಂಥ ಒಂದು ಮಾಹಿತಿಯನ್ನು ಪಡಲಿಕ್ಕೆ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಈಗಾಗಲೇ ಗ್ರಾಮ ಪಂಚಾಯತ್ನಿಂದ ಪೊಲೀಸ್ ಇಲಾಖೆಯಿಂದ SIT ಪಡ್ಕೊಂಡಿದೆ. ಇದರ ಮುಂದುವರಿದ ಭಾಗವಾಗಿ ಅವರನ್ನೇ ಸ್ವತಃ ಕರೆಸಿ ಅವರನ್ನ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನು ದಾಖಲು ಮಾಡುವಂತ ಕೆಲಸಗಳಾಗುತ್ತೆ. ಈ ಚಿನ್ನಯ್ಯ 106 ಶವಗಳನ್ನ ನಾನೊಬ್ಬನೇ ಹೋಗಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳಿರುವಂಥದ್ದು ಆತನ ಹೇಳಿಕೆ. ಅದು ಅದರ ಬಳಿಕ ಅಲ್ಲಿ ಹೂತಾಕಿರುವಂತ ಇತರೆ ಯಾವುದಾದ್ರೂ ಶವಗಳಿದ್ರೆ ಆ ಶವಗಳನ್ನ ಹೂತಾಕಿರುವಂತ ಸಿಬ್ಬಂದಿಗಳು ಯಾರು, ಆ ಸಂದರ್ಭದಲ್ಲಿ ಇದ್ದಂತ ಅಧ್ಯಕ್ಷರು PDOಗಳು ಯಾರು, ಇದೆಲ್ಲವನ್ನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹಾಗಾಗಿ ಅವರು ಒಬ್ಬೊಬ್ಬರನ್ನೇ ಕರೆಸಿ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂತ ಕೆಲಸಗಳನ್ನ ಈಗ SIT ಮಾಡ್ತಾ ಇರುವಂತದ್ದು. ಅದು ಮುಂದಿನ ತನಿಖೆಗೆ ಅದು ಬಹಳಷ್ಟು ಅಗತ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಚಿನ್ನಯ್ಯ ಹೇಳಿರುವಂತದ್ದು ನಾನೊಬ್ಬನೇ ಹೋಗಿ ಹೂತಾಕಿರುವಂತದ್ದು, ಆದ್ರೆ ಅಧಿಕೃತವಾಗಿ ಹೂತಾಕಿರುವಂತದ್ದು ಗ್ರಾಮ ಪಂಚಾಯತ್ನವರು, ಅದು ಪೊಲೀಸ್ ಇಲಾಖೆಯ ಮಾಹಿತಿ ಹಿನ್ನೆಲೆಯಲ್ಲಿ ಅದನ್ನ ಹೂತಾಕಿರುವಂತದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಇದ್ದಂತ ಸಿಬ್ಬಂದಿಗಳಾಗಿರ್ಬೋದು, ಹೂತಾಕ್ಲಿಕ್ಕೆ ಸಹಕಾರ ಮಾಡಿದಂತ ವ್ಯಕ್ತಿಗಳಾಗಿರ್ಬೋದು, ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂತ ಅಧ್ಯಕ್ಷರು PDOಗಳನ್ನ ಎಲ್ಲರನ್ನ ಕರೆಸಿ ವಿಚಾರಣೆಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅದೇ ರೀತಿ ಇವತ್ತು ಮುಂದುವರೆದು ಸದ್ಯ ಇರುವಂತ ಯಾರು PDO ಇದ್ದಾರೆ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಅವರ ಹೇಳಿಕೆಯನ್ನ ದಾಖಲಿಸುವಂತ ಕೆಲಸಗಳನ್ನ ಇವತ್ತು ಮಾಡಿಕೊಂಡಿರುವಂತದ್ದು. ಇನ್ನೊಂದು ಕಡೆಯಿಂದ ಜಯಂತ್ನ ಕುಟುಂಬಿಕರು ಯಾರಿದ್ದಾರೆ ಅವರನ್ನು ಹೆಂಡತಿ, ಮಗಳು ಮತ್ತೆ ಮಗ ಈ ಮೂವರನ್ನು ಕರೆಸಿ ವಿಚಾರಣೆ ಮಾಡುವಂತ ಕೆಲಸಗಳು ಮಾಡಿದ್ದಾರೆ. ಅದು ಜಯಂತ್ನ ಬೆಂಗಳೂರಿನಲ್ಲಿದ್ದಂಥ ಮನೆಯನ್ನು ಮಹಾಜರು ಮಾಡಿದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಲಾಗಿತ್ತು. ಅವ್ರನ್ನ ಮತ್ತೆ ಕರೆಸಿ ಇಲ್ಲಿ ವಿಚಾರಣೆಗಳನ್ನು
ವಿಚಾರಣೆಗಳನ್ನ ಮಾಡಿ ಅವರ ಹೇಳಿಕೆಗಳ ದಾಖಲಿಸುವ ಕೆಲಸಗಳನ್ನ SIT ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಯೂಟ್ಯೂಬರ್ಗಳನ್ನ ವಿಚಾರಣೆ ಮಾಡುವ ಕೆಲಸಗಳನ್ನು SIT ಮುಂದುವರಿಸಿರುವಂತದ್ದು. ಅರುಣ್. ಓಕೆ ಸುಪ್ಪ, ಅಲ್ಲಿ ಮೇಲೆ ಮಾಹಿತಿಗೆ ಧನ್ಯವಾದಗಳು.